ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಾಹಿತ್ಯ. ಇತಿಹಾಸದಲ್ಲಿ ಯೆಲ್ಲೋ ಆರ್ಮಿ ಅಂದ್ರೆ ಅದು ಬರೀ ತಂಡ ಅಲ್ಲ, ಅದೊಂದು ಎಮೋಷನ್. 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿ 10 ಬಾರಿ ಫೈನಲ್ ಪ್ರವೇಶಿಸಿದ ಅಜೇಯ ತಂಡ ಚೆನ್ನೈ ಸೂಪರ್ ಕಿಂಗ್ಸ್. ಆದ್ರೆ 2026ರ ಈ ಸೀಸನ್ ನಲ್ಲಿ ಸಿಎಸ್ಕೆ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಸತತ ಸೋಲುಗಳು, ದಿಕ್ಕು ತಪ್ಪುತ್ತಾ ಇರುವಂತಹ ತಂತ್ರಗಳು ಮತ್ತು ಅಭಿಮಾನಿಗಳ ಆತಂಕ ಇವೆಲ್ಲವೂ ಇಂದು ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇಂದು ನಾವು ಸಿಎಸ್ಕೆ ತಂಡದ ಈ ಹೀನಾಯ ಸ್ಥಿತಿಗೆ ಕಾರಣ ಏನು ಮತ್ತು MS ಧೋನಿ ಎಂಬ ಮಹಾಶಕ್ತಿಯ ಅನುಪಸ್ಥಿತಿ ಈ ತಂಡದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಎಂಬುದನ್ನು ತಿಳಿಸಿಕೊಡ್ತೇವೆ. IPL ಇತಿಹಾಸದಲ್ಲಿ ಒಂದು ತಂಡವನ್ನ ಸ್ಥಿರತೆಯ ಸಂಕೇತ ಅಂತ ಕರೆಯೋದಾದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಕಳೆದ 17 ವರ್ಷಗಳಲ್ಲಿ ಈ ತಂಡ ಕಂಡ ಸಾಫಲ್ಯ, ಎದುರಿಸಿದ ನಿಷೇಧದ ಕಂಟಕ, ಮತ್ತೆ ಪುಟಿದೆದ್ದ ರೀತಿ ಒಂದು ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂಥದ್ದು. ಆದ್ರೆ 2026ರ ಈ ಹೊತ್ತಿನಲ್ಲಿ ಎಲ್ಲವೂ ಮುಗಿಯುತ್ತೆ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಇಂದು ನಾವು ಸಿಎಸ್ಕೆ ತಂಡದ ಭವ್ಯ ಇತಿಹಾಸ ಮತ್ತು ಇತ್ತೀಚಿನ ಈ ಹೀನಾಯ ಸೋಲುಗಳಿಗೆ ಕಾರಣ ಆಗಿರುವ ಧೋನಿ ಫ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೇವೆ. 2008ರಲ್ಲಿ IPL ಆರಂಭ ಆದಾಗ ಲಲಿತ್ ಮೋದಿ ಹಾಕಿದ ಬುನಾದಿಯಲ್ಲಿ ಅತ್ಯಂತ ಗಟ್ಟಿಯಾಗಿ ನಿಂತಿದ್ದು ಸಿಎಸ್ಕೆ. MS ಧೋನಿ ಎಂಬ ಚಾಣಾಕ್ಷ ನಾಯಕನ ಕೈಗೆ ತಂಡ ಸಿಕ್ಕಿದ್ದೆ ಈ ಯಶಸ್ಸಿನ ಮೊದಲ ಹೆಜ್ಜೆ. 2008ರಲ್ಲಿ IPL ಹರಾಜಿನಲ್ಲಿ ಅತ್ಯಂತ ದುಬಾರಿ ಆಟಗಾರನಾಗಿ MS ಧೋನಿ ಸಿಎಸ್ಕೆ ತಂಡಕ್ಕೆ ಬಂದರು. ಮೊದಲ ಸೀಸನ್ನಲ್ಲೇ ತಂಡವನ್ನ ಫೈನಲ್ಗೆ ಮುನ್ನಡೆಸುವ ಮೂಲಕ ಧೋನಿ ತಮ್ಮ ಚಾಣಾಕ್ಷತನವನ್ನು ಮೆರೆದರು. ಏಪ್ರಿಲ್ 19, 2008ರಂದು ಕಿಂಗ್ಸ್ 11 ಪಂಜಾಬ್ ವಿರುದ್ಧ ತನ್ನ ಮೊದಲ ಪಂದ್ಯವನ್ನಾಡಿತು. ಮೈಕೆಲ್ ಹಸೆ ಅವರ ಭರ್ಜರಿ ಶತಕದ ನೆರವಿನಿಂದ ಸಿಎಸ್ಕೆ ಜಯ ಗಳಿಸಿ ಶುಭಾರಂಭವನ್ನು ಮಾಡಿತು. ಮೊದಲ ಆವೃತ್ತಿಯಲ್ಲೇ ಧೋನಿ ನೇತೃತ್ವದ ತಂಡ ಫೈನಲ್ ತಲುಪಿತು. ಮೊದಲ ಸೀಸನ್ನಲ್ಲೇ ತಂಡವನ್ನ ಫೈನಲ್ಗೆ ಮುನ್ನಡೆಸುವ ಮೂಲಕ ಧೋನಿ ತಮ್ಮ ಚಾಣಾಕ್ಷತನವನ್ನು ಮೆರೆದ್ರು. ಆದ್ರೆ ಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೊನೆಯ ಎಸೆತದಲ್ಲಿ ಸೋಲನ್ನಪ್ಪಿದ್ರು. ಸಿಎಸ್ಕೆ ಅತ್ಯಂತ ಬಲಿಷ್ಠ ತಂಡ ಎಂಬ ಸಂದೇಶವನ್ನು ರವಾನಿಸಿತ್ತು. ಆದ್ರೂ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅಲ್ಪ ಅಂತರದಲ್ಲಿ ಪ್ರಶಸ್ತಿ ಕೈತಪ್ಪಿತ್ತು. ಇನ್ನು 2009ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಸೀಸನ್ನಲ್ಲಿ ಮ್ಯಾಥ್ಯೂ ಹೇಡನ್ ತಮ್ಮ ಮಂಗೂಸ್ ಬ್ಯಾಟ್ ಮೂಲಕ ಅಬ್ಬರಿಸಿದ್ದು. ಇದೇ ಸೀಸನ್ ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ IPLನಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ತಂಡದ ಸ್ಥಿರತೆಯನ್ನ ಜಗತ್ತಿಗೆ ತೋರಿಸಿದ್ರು. ಇನ್ನು ಸಿಎಸ್ಕೆ ಇತಿಹಾಸದಲ್ಲಿ 2010 ಮತ್ತು 2011 ಅತ್ಯಂತ ಪ್ರಮುಖ ವರ್ಷಗಳು. 2010ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಅವರದ್ದೇ ನೆಲದಲ್ಲಿ ಸೋಲಿಸಿ ಮೊದಲ ಬಾರಿಗೆ IPL ಚಾಂಪಿಯನ್ ಪಟ್ಟಕ್ಕಿತ್ತು. ಅದೇ ವರ್ಷ ಚಾಂಪಿಯನ್ಸ್ ಲೀಗ್ ಕೂಡ ಗೆದ್ದು ಡಬಲ್ ಧಮಾಕವನ್ನ ಮಾಡಿತು. 2011ರಲ್ಲಿ ಫೈನಲ್ನಲ್ಲಿ RCB ತಂಡವನ್ನ ಸೋಲಿಸಿ ಸತತ 2ನೇ ಬಾರಿ ಟ್ರೋಫಿಯನ್ನ ಗೆದ್ದ ಮೊದಲ ತಂಡ ಎಂಬ ಕೀರ್ತಿಗೂ ಕೂಡ ಪಾತ್ರ ಆಯಿತು. ಇನ್ನು ಪ್ರಾರಂಭದ ದಿನಗಳಲ್ಲಿ ಸಿಎಸ್ಕೆಗೆ ಕೆಲವು ಆಟಗಾರರು ತಂಡದ ಬೆನ್ನೆಲುಬಾಗಿದ್ರು. ಇನ್ನು ಸುರೇಶ್ ರೈನಾರನ ಮಿಸ್ಟರ್ IPL ಅಂತ ಖ್ಯಾತರಾದ ಇವರು ಬ್ಯಾಟಿಂಗ್ ವಿಭಾಗದ ಶಕ್ತಿಯಾದ್ರು. ಜೊತೆಗೆ ಮ್ಯಾಥ್ಯೂ ಹೇಡನ್ ಆರಂಭಿಕ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ನೀಡ್ತಾ ಇದ್ರು. ಜೊತೆಗೆ ಮುತ್ತಯ್ಯ ಮುರಳೀಧರನ್ ತಂಡದ ಪ್ರಮುಖ ಒಂದು ಸ್ಪಿನ್ ಅಸ್ತ್ರವಾಗಿದ್ರು. ಜೊತೆಗೆ ಅಲ್ಬಿ ಮೋರ್ಕೆಲ್ ಆಗಿರಬಹುದು, ಅವರು ಕೂಡ ಅತ್ಯುತ್ತಮ ಆಲ್ರೌಂಡರ್ ಆಗಿ ತಂಡಕ್ಕೆ ಸಮತೋಲವನ್ನ ನೀಡ್ತಾ ಇದ್ರು. ಇನ್ನು ಸಿಎಸ್ಕೆ ತನ್ನ ಆರಂಭದ ದಿನಗಳಿಂದಲೂ ಕೂಡ ಅನುಭವ ಮತ್ತು ನಾಯಕತ್ವಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಾ ಬಂದಿದೆ. ಹಳದಿ ಜರ್ಸಿ ಅಭಿಮಾನಿಗಳು ಮತ್ತು ಧೋನಿಯವರ ಚಾಣಾಕ್ಷ ಬುದ್ಧಿ ಈ ತಂಡವನ್ನ IPLನ ಅತ್ಯಂತ ಜನಪ್ರಿಯ ಬ್ರಾಂಡ್ ಆಗಿ ರೂಪಿಸಿತು. ಇನ್ನು ಸಿಎಸ್ಕೆ ಮತ್ತು ನಮ್ಮ ಬೆಂಗಳೂರಿನಲ್ಲಿರುವ ಚಿನ್ನಸ್ವಾಮಿಗೆ ಅವಿನಾಭಾವ ಸಂಬಂಧ. ಅದು ಹೇಗಂದ್ರೆ ಸಿಎಸ್ಕೆ ಪಾಲಿಗೆ ಇದು 2ನೇ ತವರು ಅಂತ ಕೂಡ ಹೇಳ್ತಾರೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ತಮಿಳು ಮಾತನಾಡುವ ಜನರ ಸಂಖ್ಯೆ ಮತ್ತೆ ಧೋನಿಯ ಅಭಿಮಾನಿಗಳು ಹೆಚ್ಚಾಗಿರೋದ್ರಿಂದ ಸಿಎಸ್ಕೆ ಇಲ್ಲಿ ಆಡುವಾಗ ಮೈದಾನದ ಅರ್ಧದಷ್ಟು ಭಾಗ ಹಳದಿ ಜರ್ಸಿಯಿಂದ ತುಂಬಿರುತ್ತೆ. ಧೋನಿ ಮೈದಾನಕ್ಕಿಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಿಗುವ ಬೆಂಬಲ ಅವರಿಗೆ ಆಶ್ಚರ್ಯ ತಂದಿದೆ. ಇನ್ನು ಚಿನ್ನಸ್ವಾಮಿ ಮೈದಾನವು ಕೂಡ ಚಿಕ್ಕದಾಗಿರೋದ್ರಿಂದ ಇಲ್ಲಿ ರನ್ ಮಳೆ ಕೂಡ ಹರಿಯುತ್ತೆ. ಮುಖ್ಯವಾಗಿ ಸಿಎಸ್ಕೆಯಲ್ಲಿ ಹಲವು ಸ್ಮರಣೀಯ ಪಂದ್ಯಗಳನ್ನ ಆಡಿದೆ. 2018ರಲ್ಲೂ ಕೂಡ RCB ವಿರುದ್ಧ ನಡೆದ ಪಂದ್ಯದಲ್ಲಿ ಧೋನಿ ಕೇವಲ 34 ಎಸೆತಗಳಲ್ಲಿ 70 ರನ್ ಅನ್ನ ಆಡಿದ್ರು. ಜೊತೆಗೆ ಸಿಎಸ್ಕೆ ತಂಡವನ್ನ ಅಸಾಧ್ಯವಾದ ಗುರಿಯತ್ತ ಕೊಂಡೊಯ್ದು ಗೆಲ್ಲಿಸಿದ್ರು ಕೂಡ ಹೌದು. ಈ ಮೈದಾನದಲ್ಲಿ ಸಿಎಸ್ಕೆ ಮತ್ತು RCB ನಡುವೆ ನಡೆದ ಪಂದ್ಯಗಳಲ್ಲಿ ಅತಿ ಹೆಚ್ಚು ಬಾರಿ 200ಕ್ಕೂ ಅಧಿಕ ರನ್ಗಳು ಕೂಡ ದಾಖಲಾಗಿದೆ. ಜೊತೆಗೆ 2018ರಲ್ಲಿ ಕಾವೇರಿ ನದಿ ನೀರಿನ ವಿವಾದದ ಕಾರಣ ಚೆನ್ನೈನಲ್ಲಿ ನಡೀಬೇಕಾಗಿದ್ದ ಸಿಎಸ್ಕೆ ಪಂದ್ಯಗಳನ್ನು ನಡೆಸಲು ಸಾಧ್ಯ ಆಗಲಿಲ್ಲ. ಆಗ ಸಿಎಸ್ಕೆ ಅಭಿಮಾನಿಗಳು ವಿಶೇಷ ರೈಲು ಮೂಲಕ ಬೆಂಗಳೂರಿಗೆ ಬಂದು ತಮ್ಮ ತಂಡವನ್ನ ಕೂಡ ಬೆಂಬಲಿಸಿದ್ರು. ಇದು ಕ್ರಿಕೆಟ್ ಇತಿಹಾಸದಲ್ಲಿ ಅಭಿಮಾನಿಗಳ ದೊಡ್ಡ ಸಂಚಾರವಾಗಿ ದಾಖಲಾಯಿತು. ಇನ್ನು ಸಿಎಸ್ಕೆ ಮತ್ತು RCB ನಡುವಿನ ಪಂದ್ಯವನ್ನ ಕಾವೇರಿ ಡರ್ಬಿ ಅಂತ ಕೂಡ ಕರೆಯಲಾಗುತ್ತೆ. ಮುಖ್ಯವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಎರಡೂ ತಂಡಗಳು ಮುಖಾಮುಖಿ ಆದಾಗ
ಉಂಟಾಗುವ ವಾತಾವರಣವು IPLನಲ್ಲೇ ಅತ್ಯಂತ ರೋಚಕವಾಗಿರುವಂಥದ್ದು. ಜೊತೆಗೆ ಫೀಲ್ಡಿಂಗ್ನಲ್ಲಿ ಅಥವಾ ಬ್ಯಾಟಿಂಗ್ನಲ್ಲಿ ಸಣ್ಣ ತಪ್ಪು ಮಾಡಿದ್ರು ಕೂಡ ಇಲ್ಲಿ ತಂಡಗಳು ಬೆಲೆ ತರಬೇಕಾಗುತ್ತೆ. ಚಿನ್ನಸ್ವಾಮಿ ಮೈದಾನದಲ್ಲಿ RCB ವಿರುದ್ಧ CSK ತಂಡವು ಉತ್ತಮ ಗೆಲುವಿನ ಶೇಕಡಾವಾರನ್ನು ಕೂಡ ಹೊಂದಿದೆ. ಧೋನಿ ಅವರ ಹೆಲಿಕಾಪ್ಟರ್ ಶಾಟ್ಗಳು ಮತ್ತು ಸುರೇಶ್ ರೈನಾ ಅವರ ಬಿರುಸಿನ ಬ್ಯಾಟಿಂಗ್ ಈ ಮೈದಾನದಲ್ಲಿ ಅನೇಕ ಬಾರಿ ಮ್ಯಾಜಿಕ್ ಕೂಡ ಮಾಡಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಧೋನಿ ಅವರು ಹೊಡೆದ ಸಿಕ್ಸರ್ಗಳು ಮೈದಾನದ ಹೊರಗಿನ ರಸ್ತೆಗೆ ಬಿದ್ದ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ. ಮಹೇಂದ್ರ ಸಿಂಗ್ ಧೋನಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಸಂಬಂಧ ಕೇವಲ ಒಬ್ಬ ಆಟಗಾರ ಮತ್ತು ತಂಡದ ನಡುವಿನ ಒಪ್ಪಂದ ಅಲ್ಲ, ಅದೊಂದು ಭಾವನಾತ್ಮಕ ಬಾಂಧವ್ಯ. ಕ್ರಿಕೆಟ್ ಲೋಕದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಫ್ರಾಂಚೈಸಿ ಮತ್ತು ಒಬ್ಬ ನಾಯಕನ ನಡುವೆ ಇಂತಹ ಬಲವಾದ ಸಂಬಂಧ ಇರೋದು ಬಹಳ ವಿರಳ. ಚೆನ್ನೈ ಅಭಿಮಾನಿಗಳು ಧೋನಿಯನ್ನ ಪ್ರೀತಿಯಿಂದ ತಲಾ ಅಥವಾ ಮುಖಂಡ ಅಥವಾ ನಮ್ಮ ನಾಯಕ ಅಂತ ಕೂಡ ಕರೀತಾರೆ. ಇನ್ನು ಜಾರ್ಖಂಡ್ನಿಂದ ಬಂದ ಒಬ್ಬ ಆಟಗಾರನನ್ನ ತಮಿಳುನಾಡಿನ ಜನರು ತಮ್ಮ ಮನೆಯ ಮಗನಂತೆ ಸ್ವೀಕರಿಸಿದ್ದು ಈ ಬಾಂಡ್ನ ಶಕ್ತಿಗೆ ಸಾಕ್ಷಿಯಾಗಿದೆ. 2008ರ ಮೊದಲ ಹರಾಜಿನಿಂದ ಇಂದಿನವರೆಗೂ ಕೂಡ ಧೋನಿ CSK ತಂಡದ ಅವಿಭಾಜ್ಯ ಅಂಗ ಆಗಿದ್ದಾರೆ. ಆರಂಭದಿಂದಲೂ ಕೂಡ ಜೊತೆಗಿದ್ದಾರೆ. ಇನ್ನು CSK ಪಂದ್ಯ ಎಲ್ಲಿಯೇ ನಡೆದ್ರೂ ಕೂಡ ಕ್ರೀಡಾಂಗಣ ಹಳದಿಮಯ ಆಗಿರುತ್ತೆ. ಇದು ಕೇವಲ ತಂಡಕ್ಕಿರುವ ಬೆಂಬಲ ಅಲ್ಲ, ಬದಲಾಗಿ ಧೋನಿ ಎಂಬ ವ್ಯಕ್ತಿತ್ವಕ್ಕಿರುವ ಗೌರವ ಕೂಡ ಹೌದು. ಇನ್ನು ಧೋನಿ ಬ್ಯಾಟಿಂಗಿಗೆ ಬಂದಾಗ ಮೈದಾನದಲ್ಲಿ ಉಂಟಾಗುವ ಶಬ್ದದ ಅಲೆಗಳು ಈ ಬಾಂಡ್ ಎಷ್ಟು ಗಾಢವಾಗಿದೆ ಎಂಬುದನ್ನು ಸಾಬೀತುಪಡಿಸುತ್ತೆ. ಇಷ್ಟೆಲ್ಲ ಯಶಸ್ಸಿನ ಉತ್ತುಂಗದಲ್ಲಿದ್ದ CSK ಇತ್ತೀಚೆಗೆ ಸತತ ಸೋಲುಗಳನ್ನೇ ನೋಡ್ತಾ ಇದೆ. ಈ ಹೀನಾಯ ಸೋಲಿಗೆ ಕಾರಣಗಳು ಏನು ಅಂತ ನಾವು ನೋಡ್ತಾ ಹೋದ್ರೆ, ಮುಖ್ಯವಾಗಿ ಒಂದು ಸೀಸನ್ ನಲ್ಲಿ CSK ತಂಡದ ಪ್ರದರ್ಶನವನ್ನ ನೀವು ಗಮನಿಸಿದ್ರೆ ಅವರ ಬ್ಯಾಟಿಂಗ್ ಕ್ರಮಾಂಕದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮುಖ್ಯವಾಗಿ ಪವರ್ ಪ್ಲೇ ಅವಧಿಯಲ್ಲಿ ರನ್ ಗಳಿಸಲು ಪರದಾಡ್ತಾ ಇರೋದು ಮತ್ತು ಆರಂಭಿಕ ವಿಕೆಟ್ಗಳನ್ನ ಬೇಗನೆ ಕಳೆದುಕೊಳ್ತಾ ಇರೋದು ತಂಡವನ್ನ ಒತ್ತಡಕ್ಕೆ ಸಿಲುಕಿಸ್ತಾ ಇದೆ. ಉದಾಹರಣೆಗೆ ಇತ್ತೀಚಿನ ಪಂದ್ಯಗಳಲ್ಲಿ ಟಾಪ್ ಆರ್ಡರ್ ಕುಸಿತದಿಂದಾಗಿ ಮಧ್ಯಮ ಕ್ರಮಾಂಕದ ಆಟಗಾರರಾದ ಶಿವನ್ ದುಬೆ ಅಥವಾ ಸರ್ಫರಾಜ್ ಖಾನ್ ಮೇಲೆ ಅತಿಯಾದ ಹೊರೆ ಕೂಡ ಬೀಳ್ತಾ ಇದೆ. ಇನ್ನು ಬೌಲಿಂಗ್ ವಿಭಾಗದಲ್ಲೂ ಕೂಡ ಡೆತ್ ಓವರ್ಗಳಲ್ಲಿ ರನ್ ಅನ್ನ ನಿಯಂತ್ರಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ನೀವು ಕೂಡ ಅದನ್ನ ಗಮನಿಸಿರಬಹುದು. ಮುಖ್ಯವಾಗಿ 150ಕ್ಕೂ ಹೆಚ್ಚು ರನ್ಗಳನ್ನ ಬಿಟ್ಟುಕೊಡ್ತಾ ಇರುವುದು ತಂಡದ ಬೌಲಿಂಗ್ ತಂತ್ರಗಾರಿಕೆಯ ಬಡತನವನ್ನ ತೋರಿಸ್ತಾ ಇದೆ. ಇನ್ನು ಮೈದಾನದಲ್ಲಿ ಕ್ಯಾಚ್ಗಳನ್ನ ಕೈ ಚೆಲ್ಲೋದು ಮತ್ತೆ ಕಳಪೆ ಫೀಲ್ಡಿಂಗ್ ಕೂಡ ಸೋಲಿಗೆ ಪ್ರಮುಖ ಕಾರಣ ಆಗಿದೆ. ಈಗ ಎಲ್ಲರ ಮುಂದಿರುವ ದೊಡ್ಡ ಪ್ರಶ್ನೆ ಅಂದ್ರೆ ಧೋನಿಯ ಉಪಸ್ಥಿತಿಯೇ ಈ ಒಂದು ಸೋಲಿಗೆ ಕಾರಣ ಆಯ್ತಾ? ಹೌದು, ಅಂಕಿಅಂಶಗಳು ಮತ್ತು ಮೈದಾನದ ಪರಿಸ್ಥಿತಿಯನ್ನ ನೋಡಿದ್ರೆ ಇದು ನಿಜ ಅನ್ಸುತ್ತೆ. ಋತುರಾಜ್ ಗಾಯಕ್ವಾಡ್ ಒಬ್ಬ ಅದ್ಭುತ ಆಟಗಾರನಾದ್ರೂ ಕೂಡ ಧೋನಿಯವರಂತೆ ಪಂದ್ಯದ ಗತಿಯನ್ನ ಕ್ಷಣ ಮಾತ್ರದಲ್ಲಿ ಬದಲಿಸುವ ಗೇಮ್ ರೀಡಿಂಗ್ ಸಾಮರ್ಥ್ಯ ಇನ್ನೂ ಅವರಲ್ಲಿ ಪಕ್ವಾಗಬೇಕಾಗಿದೆ. ಇನ್ನು ಧೋನಿ ಮೈದಾನದಲ್ಲಿದ್ರೆ ಬೌಲರ್ಗಳಿಗೆ ಸಿಗ್ತಾ ಇದ್ದ ಆತ್ಮವಿಶ್ವಾಸ ಮತ್ತೆ ಫೀಲ್ಡಿಂಗ್ ಬದಲಾವಣೆಯಲ್ಲಿ ತೋರ್ತಾ ಇದ್ದ ಚಾಣಾಕ್ಷತೆ ಎಂದು ಮಿಸ್ ಆಗ್ತಾ ಇದೆ. ಧೋನಿ ಕೇವಲ ಒಬ್ಬ ಆಟಗಾರನಲ್ಲ, ಅವರು ತಂಡದ ಬೆನ್ನೆಲುಬಾಗಿದ್ರು. ಅವರ ಮಾರ್ಗದರ್ಶನವಿಲ್ಲದೆ ತಂಡವು ನಿರ್ಣಾಯಕ ಕ್ಷಣಗಳಲ್ಲಿ ದಿಕ್ಕು ತಪ್ಪಿದ ಹಡಗಿನಂತಾಗ್ತಾ ಇದೆ. CSK ತಂಡವು ಈ ಕಠಿಣ ಪರಿಸ್ಥಿತಿಯಿಂದ ಹೊರಬರಬೇಕಾದ್ರೆ ಮೊದಲು ತಮ್ಮ ಹಳೆಯ ಸಂಪ್ರದಾಯವಾದಿ ಆಟದ ಶೈಲಿಯಿಂದ ಹೊರಬರಬೇಕಾಗಿದೆ. ಆಧುನಿಕ T20 ಕ್ರಿಕೆಟ್ಗೆ ತಕ್ಕಂತೆ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ನಿಖರವಾದ ಬೌಲಿಂಗ್ ದಾಳಿಯನ್ನ ಸಂಘಟಿಸಬೇಕಾಗಿದೆ. ಇನ್ನು ಋತುರಾಜ್ ಗಾಯಕ್ವಾಡ್ ನಾಯಕನಾಗಿ ಮತ್ತಷ್ಟು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗಿದೆ ಮತ್ತು ಹಿರಿಯ ಆಟಗಾರರು ತಂಡಕ್ಕೆ ಆಸರಿಯಾಗಬೇಕಾಗಿದೆ. ಮುಖ್ಯವಾಗಿ ಧೋನಿಯ ಅನುಪಸ್ಥಿತಿಯನ್ನ ಒಂದು ಸವಾಲಾಗಿ ಸ್ವೀಕರಿಸಿ ಹೊಸ ನಾಯಕತ್ವದ ಅಡಿಯಲ್ಲಿ ತಂಡವು ತನ್ನ ಅಸ್ಮಿತೆಯನ್ನ ಕಂಡುಕೊಳ್ಬೇಕಾಗಿದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ CSK ಎಂಬುದು ಬಿದ್ರೂ ಕೂಡ ಮತ್ತೆ ಪುಟಿದೇಳುವ ಫಿನಿಕ್ಸ್ ಹಕ್ಕಿಯಂತೆ ಈ ಸೋಲುಗಳು ಅವರಿಗೆ ಪಾಠ ಆಗಬೇಕು. ಅಭಿಮಾನಿಗಳು ಇಂದಿಗೂ ಕೂಡ ತಮ್ಮ ನೆಚ್ಚಿನ ತಂಡದ ಮೇಲೆ ಭರವಸೆಯನ್ನ ಇಟ್ಟಿದ್ದಾರೆ. ಈ ಸಾಮ್ರಾಜ್ಯ ಮತ್ತೆ ತಲೆ ಎತ್ತಿ ನಿಲ್ಲುತ್ತದೆಯೋ ಅಥವಾ ಹೊಸ ಬದಲಾವಣೆಗೆ ನಾಂದಿ ಹಾಡುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.